ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೆ ಸ್ವಾಗತ ಸ್ನೇಹಿತರೆ. ಹಾಗೆ ಮತ್ತು ಗೌರಿ ಗಣೇಶನ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯ ಹೇಳುತ್ತಾ ಈ ದಿನದ ವಿಡಿಯೋದ ವಿಶೇಷತೆಯನ್ನು ನೋಡ್ಕೊಂಡು ಬರೋಣ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ ಸ್ನೇಹಿತರೆ, ಈಗ ನಾವು ಸೊಂಟೆ ಬೆಳೆಯನ್ನು ನಾಟಿ ಮಾಡಿ 120ರಿಂದ 140 ದಿನ ಆಗಕ್ಕೆ ಬಂತು. ಆದಾಗ ನಾವು ಕಂಟಿನ್ಯೂ ಆಗಿ ಈಗ 3 ಸಲ ರಸಗೊಬ್ಬರವನ್ನು ಕೊಟ್ಟಿರ್ತೀವಿ, ಡ್ರೆಂಚಿಂಗು ಮಾಡಿರ್ತೀವಿ. ಇವೆಲ್ಲ ಮಾಡೋದ್ರ ಮುಖಾಂತರ ನಾವು ಸೊಂಟೆ ಬೆಳೆಯನ್ನು ಒಂದು ಹಂತಕ್ಕೆ ತಂದು ಇಟ್ಕೊಂಡಿರ್ತೀವಿ. ಈಗ ಏನಪ್ಪ ಅಂದರೆ ಈಗಿನ ಟೈಮ್ನಾಗ ಈಗ ಗಡ್ಡೆ ಬಲಿಯುವಂಥ ಟೈಮು, ಗಡ್ಡೆ ಗಾತ್ರ ಮತ್ತು ನೀರು ತುಂಬುವಿಕೆ ಮತ್ತು ಹೆಚ್ಚಿಗೆ ಇಳುವರಿಗಾಗಿ ನಾವು ಈಗ ಕಾಯ್ತಾ ಇರ್ತೀವಿ. ಈ ಥರ ನಾವು ಇಳುವರಿ ಪಡಿಬೇಕಂತಂದ್ರೆ ಯಾವ ರೀತಿ ರಸಗೊಬ್ಬರವನ್ನು ಹಾಕಬೇಕು ಈಗ ಕೊನೆಯ ದಿನಗಳಲ್ಲಿ, ಮತ್ತು ಗಡ್ಡೆ ಗಾತ್ರನ ಯಾವ ರೀತಿ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮುಖಾಂತರ ನಿಮಗೆಲ್ಲ ನನ್ನ ರೈತ ಮಿತ್ರರಿಗೆ ನನಗೆ ಆದಂಥ ಅನುಭವವನ್ನು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಬಾಜು ಇರೋ ಬೆಲ್ ಐಕನ್ ಮೇಲೆ ಬೆಳ್ಳಿಟ್ಟು ಆನ್ ಮಾಡಿಕೊಡ್ರಿ. ನಾ ಮಾಡುವಂಥ ಹೊಸ ವಿಡಿಯೋಗಳು ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಮುಖಾಂತರ ಬಂದ್ರೆ ನೀವು ವಿಡಿಯೋಗಳನ್ನ ವೀಕ್ಷಣೆ ಮಾಡ್ಬೋದು. ನಿಮ್ಗೆ ಗಮನಕ್ಕೆ ಬರಲಾರಂಥ ವಿಷಯಗಳು ಬಂದರೆ ನೀವು ಅದನ್ನು ರೂಢಿಯಲ್ಲಿ ಇಟ್ಕೋಬೋದು ಅಂತ ಅಂದ್ಕೊಂಡು ಇವತ್ತಿನ ವಿಷಯದ ಬಗ್ಗೆ ಮೆಲುಕು ಹಾಕೋಣ ಬನ್ನಿ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಈಗ ನಾವು ಸೊಂಟಿ ನಾಟಿ ಮಾಡಿ 120ರಿಂದ 135, ಒಬ್ಬೊಬ್ಬರು 140 ದಿನ ಆಯಿತು. ಈಗ ಏನಪ್ಪ ಅಂತಂದ್ರೆ ಈ ಕೊನೆ ದಿನಗಳಲ್ಲಿ ನಾವು ಒಬ್ಬೊಬ್ಬರು ರೈತರು ರಸಗೊಬ್ಬರ ಹಾಕೋದಿಲ್ಲ, ಬಿಟ್ಟು ಬಿಡ್ತಾರೆ. ಹಾಗೆ ಇನ್ನು ಹೂ ಕೀಳ ಅಂತ ಇನ್ನದಕ್ಕೆ ಹಾಕೋದು ಬಿಡು ಅಂತೇಳಿ. ನಾವು ತಪ್ಪು ಮಾಡಿದ್ರೆ ಇದು ನಮಗೆ ಏನಾಗ್ತದಪ್ಪ ಅಂದ್ರೆ ಲಾಸ್ಟ್ ಇಳುವರಿ ಒಳಗೆ ನಮ್ಗೆ ಕುಂಠಿತಗೊಳ್ತದೆ, ಇಳುವರಿ ಕಡಿಮೆ ಆಗ್ತದೆ. ಯಾಕೆ ಆಗ್ತದಪ್ಪ ಅಂತಂದ್ರೆ ಈಗ ಕಳೆದ ವರ್ಷಕ್ಕಿಂತಲೂ ಈ ವರ್ಷ ನಮ್ಗೆ ಮಳೆ ಹೆಚ್ಚಿಗೆ ಆಗೈತಿ. ಕಳೆದ ಬಾರಿಗಿಂತ ಒಂದು 20ರಿಂದ 30% ಜಾಸ್ತಿ ಆಗೈತಿ. ಅದರಿಂದ ಶುಂಠಿ ಬೆಳೆಯುವ ಹೊಲಗಳು ಎಲ್ಲ ಹೆಚ್ಚಿಗೆ ತೇವಾಂಶಗೊಂಡ್ಬಿಟ್ಟವು. ತೇವಾಂಶಗೊಂಡ್ರೆ ಹೆಚ್ಚಿಗೆ ಶಿಲೀಂಧ್ರ ಮತ್ತು ಹೆಚ್ಚಿಗೆ ಸಾರಜನಕ. ಆದ್ರೆ ಭೂಮಿ ಒಳಗೆ ಲವಣಾಂಶ ಕಡಿಮೆ ಆಗ್ತದೆ. ಈ ಲವಣಾಂಶ ಕಡಿಮೆ ಆದ್ರೆ ನಮ್ಗೆ ಶುಂಠಿ ಬೆಳೆ ಹೆಚ್ಚಿನ ಇಳುವರಿ ಕೊಡೋದಿಲ್ಲ. ಇದಕ್ಕೇನಾಗ್ತೈತಿ ಅಂತಂದ್ರೆ ಶುಂಠಿ ಈ ಗಡ್ಡಿ ಗಾತ್ರ ಕಡಿಮೆ ಆಗ್ತೈತಿ, ಮತ್ತು ಅದ್ರದ್ದು ನೀರಿನ ಪ್ರಮಾಣ ಕಡಿಮೆ ಆದಾಗ ನಾವು ಶುಂಠಿ ಗಟ್ಟಿ ಆಗೋದಿಲ್ಲ ಮತ್ತು ಗಾತ್ರನೂ ಹೆಚ್ಚಿಗೆ ಆಗೋದಿಲ್ಲ. ಹೀಗಾಗಿ ನಾನು ಏನು ಮಾಡ್ಕೊಂಡೆಪ್ಪ ಅಂತಂದ್ರೆ ನಮ್ಮ ಹೊಲದಲ್ಲಿ ಹೀಗೆ ಹೋದ ವರ್ಷನ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ ನೋಡೋದಾದ್ರೆ ಈ ವರ್ಷನ ಮೊದಲೇ ಹೇಳಿದಾಗೆ ಮಳೆ ಆಗೈತಿ ಜಾಸ್ತಿ. ಅದಕ್ಕಾಗಿ ನಾನು ಮೊದಲನೇ ದಿನ ಏನು ಮಾಡಿದೆಪ್ಪ ಅಂತಂದ್ರೆ, ಈ ಕೊನೆಯದಾಗಿ ಗೊಬ್ಬರ ಹಾಕಬೇಕಾದ್ರೆ ನಾನು ಕೃಷಿ ಕೇಂದ್ರಕ್ಕೆ ಭೇಟಿಯಾಗಿ ಮಣ್ಣು ಪರೀಕ್ಷೆ ಮಾಡಿದ್ದೆ. ನಾನು ಮಾಡಿದ ಮೇಲೆ ನಾವು ಶುಂಠಿ ಬೀಜ ನಾಟಿ ಮಾಡಬೇಕಾದ್ರೂ ಮಾಡಿಸಿದ್ದೀನಿ ಸ್ನೇಹಿತರೆ. ಈಗ ಕೊನೆ ಬಾರಿನೂ ಮಾಡಿಸಿದ್ದೀನಿ ಮಣ್ಣು ಪರೀಕ್ಷೆ. ಮಾಡಿಸಿದಾಗ ಅವರು ಹೇಳೋ ಪ್ರಕಾರ ಕಳೆದ ಬಾರಿ ಈ ಭೂಮಿ ಮಣ್ಣಿಗೂ ಈ ಬಾರಿ ಭೂಮಿ ಮಣ್ಣಿಗೂ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂತ ನನಗೆ ಮಾಹಿತಿ ಕೊಟ್ಟರು. ಮಾಹಿತಿ ಕೊಟ್ಟಾಗ ಅವರು ಹೇಳೋ ಪ್ರಕಾರ ನಾ ಕೇಳಿದ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಯಾವ ರಸಗೊಬ್ಬರ ಹಾಕಿದ್ರೆ ಈಗ ನಮ್ಗೆ ಉತ್ತಮ ರೀ ಅಂತ ಕೇಳಿದಾಗ ಅವರು ಹೇಳೋ ಪ್ರಕಾರ, ಈಗ ನೋಡ್ರಿ ಕಳೆದ ಬಾರಿ ಹವಾಮಾನಕ್ಕಿಂತಲೂ ಈ ವರ್ಷಿನ ಹವಾಮಾನ ಪ್ರತಿಕೂಲ ಆಗಿದೆ. ಮತ್ತು ಈಗ ನೀವು ಉತ್ತಮ ಇಳುವರಿ ತೊಗೋಬೇಕಾದ್ರೆ, ಕಳೆದ ವರ್ಷಕ್ಕಿಂತ ಹೆಚ್ಚಿಗೆ ನೀವು ಇಳುವರಿ ತೊಗೋಬೇಕಾದ್ರೆ ಈ ರೀತಿ ರಸಗೊಬ್ಬರನ ಹಾಕಿರಿ. ಮತ್ತು ಈ ರೀತಿ ಹಾಕೋದ್ರಿಂದ ನಿಮ್ಮ ಬೆಳೆಯ ಶುಂಠಿ ಬೆಳೆಯ ಗಡ್ಡೆಗಳು ಬಲಿತಾವು, ಮತ್ತು ಹೆಚ್ಚಿಗೆ ಗಾತ್ರಗೊಳ್ತಾವು, ಮತ್ತು ನೀರು ತುಂಬುತ್ತಾವು, ಹೆಚ್ಚಿಗೆ ನಿಮ್ಗೆ ವೇಟ್ ಸಿಗ್ತೈತಿ, ನಿಮ್ಗೆ ಇಳುವರಿನೂ ಬರ್ತೈತಿ ಅಂತ ಅವರು ಮಾಹಿತಿ ಕೊಟ್ಟರು.
ಅವರು ಮಾಹಿತಿ ಹೇಳೋ ಪ್ರಕಾರ ಏನಪ್ಪ ಅಂತಂದರೆ ಯಾವ ರೀತಿ ಗೊಬ್ಬರ ಹಾಕಿದೆ ಅನ್ನೋದಾದರೆ ಇಲ್ಲಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಅವರು ಹೇಳಿದ ಪ್ರಕಾರ ನಾನು ಯಾವೆಲ್ಲ ಗೊಬ್ಬರ ಹಾಕಿದೆ ಅನ್ನೋದನ್ನು ನಿಮ್ಮ ಸ್ಕ್ರೀನ್ ಮುಖಾಂತರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ನೀವು ಗೊಬ್ಬರ, ರಸಗೊಬ್ಬರ ಕೊನೆ ದಿನಗಳಲ್ಲಿ ಹಾಕಿದರೆ ನೀವು ಉತ್ತಮ ಬೆಳೆ ಬೆಳಿಬೋದು ಮತ್ತು ಉತ್ತಮ ಲಾಭನೂ ತಗೋಬಹುದು ಸ್ನೇಹಿತರೆ. ಈ ಮೊದಲನೇದಾಗಿಪ್ಪ ಏನು ಹಾಕಿದೆ ಅಂತಂದ್ರೆ, ಮೊದಲನೇದು ಅವರು ಮಾಹಿತಿ ಕೊಟ್ಟ ಪ್ರಕಾರ ಯೂರಿಯಾ ನೈಟ್ರೇಟ್ ಇದನ್ನು ಒಂದು ಚೀಲ, ಅವ್ರು ಹೇಳಿದ ಪ್ರಕಾರ ಚೀಲ ಅಂತಲ್ಲ, ನಿಮಗೆ ಎಷ್ಟು ಹೇಳಿರ್ತಾರೆ ಅಷ್ಟೇ ನೀವು ಹಾಕಬೇಕು. ಆಮೇಲೆ ಮತ್ತು ಮೆರಿಯಾಟ್ ಆಫ್ ಪೊಟ್ಯಾನ್ಸ್ ಇದು ಏನಪ್ಪ ಅಂದರೆ MOP, ಇದು ಪೊಟ್ಯಾಷಿಯಮ್ ಆ್ಯಂಡ್ ಕ್ಲೋರೈಡ್. ಇದು ಏನು ಮಾಡ್ತೈತೆ ಅಂತಂದ್ರೆ ಗಟ್ಟಿಯಾಗುವಿಕೆಗೆ ಇದು ಸಂಬಂಧಪಡುವಂಥ ಗೊಬ್ಬರ. ಇದನ್ನು ನೀವು ನಿಮ್ಮ ಕೇಂದ್ರದಲ್ಲಿ ಹೇಳೋ ಹಾಗೆ ನೀವು ಶುಂಠಿ ಬೆಳೆಗಳಿಗೆ ಹಾಕಕ್ಕೆ ಅಡ್ಡಿಯಿಲ್ಲ ಸ್ನೇಹಿತರೆ. ಮತ್ತು ಸೂಕ್ಷ್ಮಾಂಶಗಳು, ಮೈಕ್ರೋ ನ್ಯೂಟ್ರೆಂಟ್ ಇವುಗಳನ್ನ ಹಾಕುವಂಥ ಜಿಂಕ್ ಸಲ್ಫೇಟ್ ಮತ್ತು ಬೋರಾನ್ ಇವುಗಳನ್ನ ಹಾಕ್ರಿ ಅಂತ ಹೇಳಿದರೆ, ಇದು ನೋಡ್ತಾ ಇದ್ರಲ್ಲ ಗೆಳೆಯರೆ ಸ್ಕ್ರೀನ್ ಮೇಲೆ ಇವನೇ. ಮತ್ತು ಇವು ಗಡ್ಡೆ ಗಾತ್ರ, ಗುಣಮಟ್ಟ ಮತ್ತು ಕೊಳೆಯ ತಡೆಗೆ ಇವು ಸಹಕಾರಿ ಆಗ್ತಾವ್ರಿ ಸ್ನೇಹಿತರೆ. ಈ ಗೊಬ್ಬರಗಳು, ಈ ರೀತಿ ರಾಸಾಯನಿಕ ಗೊಬ್ಬರಗಳು ಮತ್ತು ಸಾವಯವ ಔಷಧಿನೂ ಸಿಂಪಡಣೆ ಮಾಡ್ಬೋದು. ನಮಗೆ ಹೇಳಿದ್ದು ಅದು ಯಾವುದಪ್ಪ ಅಂದ್ರೆ 19-19 ಅಥವಾ 00.234 ಇದನ್ನು ನಾವು ನೀರಿನಲ್ಲಿ ದ್ರಾವಣ ಮುಖಾಂತರ ಸ್ಪ್ರೇ ಮಾಡ್ಬೋದು ಸ್ನೇಹಿತರೆ. ಮತ್ತು ಒಂದನೇದು ಏನಪ್ಪ ಅಂದ್ರೆ, ಈಗ ನಾವು ಗೊಬ್ಬರ ಕೊಡೋದಾದ್ರೆ ಯೂರಿಯಾ MOP ಹೆಚ್ಚಿನ ಪ್ರಮಾಣದಲ್ಲಿ 60%, ಪೊಟ್ಯಾಷಿಯಮ್, ಕ್ಲೋರೈಡ್, ಜಿಂಕ್ ಸಲ್ಫೇಟ್ ಮತ್ತು ಬೋರಾಕ್ಸ್ ಇವುಗಳನ್ನ ಸಿಂಪಡಣೆ ಮಾಡಿ ಇವುಗಳನ್ನ ರಸಗೊಬ್ಬರನ ನಿಮ್ಮ ಬೆಳೆಗಳಲ್ಲಿ ಉಪಯೋಗಿಸಿ ಉತ್ತಮ ಲಾಭ ತಗೊಳ್ಳಿ ಅಂತ ಹೇಳಿದರು. ನಾವು ಅದೇ ರೀತಿ ಉಪಯೋಗ ಮಾಡಿದ್ದೀವಿ. ನಾವು ಉತ್ತಮ ಇಳುವರಿಗಾಗಿ ಕಾದು ನೋಡ್ತಾ ಇದ್ದೀವಿ ಸ್ನೇಹಿತರೆ. ನಿಮ್ಮ ಹೊಲದಲ್ಲಿ ಈ ರೀತಿ ಕಂಡು ಬಂದರೆ ನೀವು ಈ ರೀತಿ ಗೊಬ್ಬರವನ್ನು ಹಾಕಿದರೆ ನೀವು ಉತ್ತಮ ಬೆಳೆ ತಗೊಳ್ಬೋದು ಸ್ನೇಹಿತರೆ. ಹಾಗೆ ಇಲ್ಲಿವರೆಗೂ ನನ್ನ ವಿಡಿಯೋಗಳನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.